ವೀಕ್ಷಕರ ದಿನಾಂಕ 25/8/2026 ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಆಡಳಿತ ಭವನ ದೇವಗಿರಿ ಎದುರು ಕರ್ನಾಟಕ ರಾಜ್ಯ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎಐಟಿಯುಸಿ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಎಐಟಿಯುಸಿ ಹಾವೇರಿ ಜಿಲ್ಲಾ ಸಮಿತಿ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಗೌರವ ಧನ ಹೆಚ್ಚಳ ಮತ್ತು ನಿವೃತ್ತ ವೇತನ ನಿವೃತ್ತರೆಲ್ಲರಿಗೆ ಗ್ರಾಚ್ಯುಟಿ ಯೋಜನೆ ಜಾರಿ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ರೇವತಿ ಹೊಸಮಠರವರಿಗೆ ಮನವಿ ಸಲ್ಲಿಸಿದ್ದಾರೆ. ಅದರಂತೆ ಎಐಟಿಯುಸಿ ಸಂಯೋಜಿತ ಬಿಸಿಯೂಟ ತಯಾರಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಎಐಟಿಯುಸಿ ಅಧ್ಯಕ್ಷರಾದ ಹನುಮಂತಪ್ಪ ಅಗಸಿಬಾಗಲ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುನಂದ ರೇವಣಕರ, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮ ಬೂದಾಪು ಮತ್ತು ಹಾವೇರಿ ಜಿಲ್ಲಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಹಾಗೂ ಬಿಸಿಯೂಟ ತಯಾರಕರ ಮುಖ್ಯಸ್ಥರು ಸಹಾಯಕಿಯರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲಾ ವರದಿಗಾರರು ಸುಭಾಷ್ ಬಿಎಂ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಇದು ಪ್ರಾರಂಭ, ಅಂತ್ಯ ಇನ್ನೂ ನಾವು ಮಾಡೋದಿಲ್ಲ. ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯಮಾಡಿ ನಾವು ಈಗ ಸಾಂಕೇತಿಕವಾಗಿ ಇವತ್ತು ಮನವಿಯನ್ನು ಕೊಟ್ಟು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಾನು ಎಐಟಿಸಿ ಅಧ್ಯಕ್ಷ ಹನುಮಂತಪ್ಪ ಅಗಸಿಬಾಗಲ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರ ಸಮಾವೇಶವನ್ನು ಇಂದು ಕರೆಯಲಾಗಿ ಎಲ್ಲರಿಗೂ ಸಮಾನತೆಯ ಒಂದು ಗೌರವಧನ, ಸಮಾನ ವೇತನವನ್ನು ಕೊಡಬೇಕು ಅಂತಂದು ಮೊದಲು ನಾವು ಕಡ್ಡಾಯವಾಗಿ ಹೇಳ್ತೇವೆ. ಯಾವುದೇ ನಮ್ಮ ತತ್ತಿ ಇತರೆ ಹಣ ನಮಗೆ ಬೇಡ. ನಮಗೆ ಕನಿಷ್ಠ ವೇತನ, ಕನಿಷ್ಠ 25,000 ರೂಪಾಯಿ ಹಣವನ್ನಾದರೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಂಜೂರು ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮತ್ತೊಂದು ಪಟ್ಟು ವಿನಂತಿಸ್ಕೊಳ್ತಾ ಇದ್ದೀನಿ. ಇಂದು ರಾಜ್ಯಾದ್ಯಂತ ನಮ್ಮದು ಅಂಗನವಾಡಿ ಕಾರ್ಯಕರ್ತರ ಹೋರಾಟವಿದ್ದು ನಾವು ಹಾವೇರಿ ಜಿಲ್ಲೆಯಲ್ಲಿ ನಾವು ಕರೆದಿದ್ದೇವೆ. ಹಾವೇರಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ, ಬಿಸಿ ಊಟದವರಿಗೆ 15,000 ರೂಪಾಯಿ ಗೌರವಧನವನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು. ನನ್ನ ಹೆಸರು ಸುನಂದ ರೇವಣಕರ್ ಅಂತೇಳಿ, ಹಾವೇರಿ ಜಿಲ್ಲೆಯ ಎಐಟಿಸಿಯ ಫೆಡರೇಷನ್ನಿನ ಜಿಲ್ಲಾ ಅಧ್ಯಕ್ಷರು ಸುನಂದಮ್ಮ ರೇವಣಕರ್ ಅಂತೇಳಿ ಸರ್. ನಾನು ಇವತ್ತು ನಮ್ಮ ರಾಜ್ಯದ ಎಐಟಿಸಿಯ ಒಂದು ರಾಜ್ಯ ಕಮಿಟಿ ಏನು ಹೋರಾಟ ಕನಿಷ್ಠ ವೇತನಕ್ಕಾಗಿ ಹೋರಾಟವನ್ನು ಕರೆ ಕೊಟ್ಟಿದೆಯೋ ಅದಕ್ಕನುಗುಣವಾಗಿ ನಾವು ಇವತ್ತು ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿ ನಾವು ಸರ್ಕಾರಕ್ಕೆ ಕನಿಷ್ಠ ವೇತನಕ್ಕಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಬಹಳಷ್ಟು ದಿನದಿಂದ ಬಹಳಷ್ಟು ಇದ್ದಾವೆ. ಆದರೆ ಯಾವುದೇ ಒಂದು ಕನಿಷ್ಠ ವೇತನ ಬಿಟ್ಟು ಇನ್ನುಳಿದಿದ್ದು ಸಹಿತ ಯಾವುದೇ ಒಂದು ಉರ್ದು ಸ್ಕೂಲಿಂದ ಮಾತಾಡೋದು. ಮುಖ್ಯ ಅಡಿಗೆಯರಾಗಿ ಕೆಲಸ ಮಾಡಿದ್ದು 23 ವರ್ಷ ಸರ್ವಿಸ್ ಮಾಡಿದ್ದೇನೆ ರೀ. ಆಮೇಲೆ ಟೀಚರ್ ಮಾತು, SDM ಸರ್ ಮಾತು, ಆಮೇಲೆ ಮಕ್ಕಳ ಮಾತು ಅಲ್ಲಿ ಬಂದು ಎಲ್ಲ ದೌರ್ಜನ್ಯ ಮಾಡೋದಕ್ಕೆ ನಾವು ಏನಾರ ಒಂದು ಕ್ವಶನ್ ಕೊಡೋತ್ತಿಗೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪದಿಂದ ನಮ್ಮನ್ನು ಹೊರಗೆ ಹಾಕಿದ್ದಾರೆ. ನಮಗೆ 23 ವರ್ಷ ಸರ್ವಿಸ್ ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮ ಆ ಕೆಲಸಕ್ಕೆ ಜಾಯಿನ್ ಮಾಡ್ಕೋಬೇಕಂತ ಮನವಿ ಮಾಡ್ಕೊಳ್ತೀನಿ. ಆಮೇಲೆ ಟೀಚರ್, ಆಮೇಲೆ SDM ಸರ್ ಭಾಳ ದೌರ್ಜನ್ಯ ಒತ್ತಾಯದಿಂದ ನಾನೇ ಸಿಟ್ಟು ಹತ್ತಿ ನಾನು ಬಂದು ಈ ಒಂದೆರಡು ಮಾತು ಮಾತಾಡಿದ್ದಕ್ಕೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳ ಎಮ್ಮ ಅಂತಂದು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪದಿಂದ ನನ್ನ ದೂರು ನೀಡಿದ್ದಾರೆ. ನನಗೆ ಒಂದು ಕಾಲಾವಕಾಶ ಕೊಡಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತೇನೆ. ದಯವಿಟ್ಟು ನಾವು ಕೋಳೂರಿಂದ, ಹಾವೇರಿ ಜಿಲ್ಲೆ ಕೋಳೂರು ಗ್ರಾಮ, ರೇಣುಕಮ್ಮ ಕ್ಯಾಲ್ಕೊಂಡ್ ಅಂತ ನಾವು ಇಷ್ಟೆಲ್ಲ ಮಾತಾಡ್ತೀವಿ ರೀ. ನಮಗೆಲ್ಲ ಸೌಕರ್ಯ ಕೊಡಬೇಕು, ಆಮೇಲೆ ಪೇಮೆಂಟ್ ಆಗಬೇಕು, ನಮಗೆಲ್ಲ ಏನು ಸವಲತ್ತು ಐತೆ ಅನ್ನೋದು ಸರ್ಕಾರದಿಂದ ನಾವು ಕೇಳ್ಕೊಂತಿದ್ದೇವೆ, ಬೇಡ್ಕೊಂತಿದ್ದೇವೆ ಸರ್. ನಮಗೆ 7 ತಾಸು ಅಂತ ಕೊಟ್ಟಾರೆ. ಈಗ 9 ಗಂಟೆಗೆ ಹೋಗಿರ್ತೀವಿ ರೀ. 7 ತಾಸು ಅಂತ ನಮ್ಮ ಕನಿಷ್ಠ ವೇತನ ಇಲ್ಲ ಹೇಳ್ರಿ ಸರ್. ಏನು ಹೇಳ್ರಿ, 4,600 ಒಳಗೆ 700 ಒಳಗೆ ನಾವು ಏನು ಜೀವನ ಮಾಡ್ಬೇಕ್ರಿ ಸರ್? ನಾವು ಏನಂತ ಮಾಡ್ಬೇಕ್ರಿ? ಈಗ ಒಂದು ಮಕ್ಕಳಿಗೆ ಆರಾಮಿಲ್ಲ ಅಂದರೆ ಒಂದು ದವಾಖಾನಿಗೆ ಹೋದ್ವಿ ಅಂದರೆ ಅಲ್ಲಿ ನಮಗೆ 15-20 ಸಾವಿರ ಬಿಲ್ ಮಾಡ್ತಾರೆ. ನಮ್ಗೆ ಕೊಡೋಕ್ಕಾಗದ್ರಿ ಸರ್? ನಾವು ಜೀವನ ಮಾಡೋಕ್ಕಾಗದ್ರಿ ಸರ್? ಇಲ್ರಿ, ಜೀವನ ಮಾಡೋಕ್ಕಾಗಂಗಿಲ್ಲ. ನಾವು ಇದನ್ನು ಎಲ್ಲ ರೀತಿಯಿಂದ ನಾವು ಹೋರಾಟ ಮಾಡೇವ್ರಿ ಸರ್. ಹೋರಾಟ ಮಾಡಿದ್ರನ್ನ ಯಾವುದು ನಮಗೆ ರೆಸ್ಪಾನ್ಸ್ ಮಾಡಿಲ್ರಿ ಸರ್. ನಮ್ಗೆ ಯಾವ್ದು ಈಗ ನಿಮ್ಗೆ ಎಷ್ಟು ಪೇಮೆಂಟ್ ಆಗ್ಬೇಕಮ್ಮ? ನಮಗೆ ಕನಿಷ್ಠ 18,000 ಆಗ್ಬೇಕ್ರಿ ಸರ್. 18,000 ಕನಿಷ್ಠ ವೇತನ ಆಗ್ಬೇಕ್ರಿ. ಆಮೇಲೆ ನಮಗೆ PF ಯಾವುದು ಇಲ್ರಿ ಸರ್. ನಮ್ಗೆ ಅದು ಬೇಕ್ರಿ, ಗ್ರಾಜ್ಯುಟಿ ಬೇಕ್ರಿ, ಯಾವ್ದು ಸೇವಾ ಭದ್ರತೆ ಬೇಕ್ರಿ, ಮೇನ್ ಸೇವಾ ಭದ್ರತೆ ಬೇಕ್ರಿ. SDM ಸರ್ ಕಿರ್ಕುಳ್ಳ ಭಾಳ ಆಗತ್ರಿ ಸರ್ ನಮ್ಗೆ. ಯಾಕಂದ್ರೆ ಬರ್ತಾರ್ರಿ ಅವ್ರ ಬಂದು ಬರೀ ಏನು ಅಡಿಗೆ ಮನೆಗೆ ಏನು ಶಿಕ್ಷಕರು ಕಲಿಸ್ತಾರ ಅಂತ ಹೇಳಲ್ರಿ ಅವ್ರ, ಬರೀ ಇದನ್ನ ಮಾಡ್ತಾರ್ರಿ ಅವ್ರು. ಯಾಕಂದ್ರೆ ಅಡಿಗೆದಾರಿಗೆ ಬಂದ ಹಂಗಾತು ಹಿಂಗಾತು ಸಾಂಬಾರು ಹಿಂಗಾತು ಅಂತ ಕೇಳ್ತಾರೆ. ಬಂದು 24 ತಾಸು ನಾವು ಎಲ್ಲಿರಿ ಒಲಿ ಮುಂದೆ ಇರ್ತೇವ್ರಿ. ಏನಾರ ಆಗಿ ನಾವು ಸತ್ರ ಅಂದ್ರೆ ಯಾವುದು ಇಲ್ರಿ, ಬಿಸಿ ಊಟದ ಪದ್ಧತಿ ಏನಿಲ್ರಿ.
ಎಲ್ಲಿ ಸುಟ್ಕೊಂಡ್ ಸತ್ತಾರ ಅದಾರಿ ಎಲ್ಲ ಅದಾರಿ ಇದ್ರು ಯಾರಿಗೆ ಏನೋ ಒಂದ್ ರೂಪಾಯಿ ಕೊಟ್ಟಿಲ್ರಿ ನಮ್ಗೆ ಆದ್ರಿಂದ ನಾವ್ ಹೆಂಗ್ ಜೀವನ ಮಾಡ್ಬೇಕು ಅನ್ನೋದು ನಮಗೆ ತಿಳಿಲ್ದಂಗ ಐತ್ರಿ ಸರ್. ಜೋರ್ ಬರ್ಬೇಕು. ಒಂದು ಸ್ಟಾಪ್ ಸಾಕೈತಿ ಹಾಂ ವಿಡಿಯೋ ಕಾನ್ಫರೆನ್ಸ್ ಐತಂತ ಮುಂದುವರಿಬೇಕು. ನ್ಯಾಯ ಬೇಕು.